ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಎಸ್ಡಿಪಿಐನ ವತಿಯಿಂದ ಬದಲಾವಣೆಯ ಸಂಕಲ್ಪ, ನ್ಯಾಯಕ್ಕಾಗಿ ಹೋರಾಟ, ಪಕ್ಷ ಸಂಘಟನೆಯ ಪೂರ್ವಭಾವಿ ಸಭೆಯನ್ನು ಇಂದು ತುಮಕೂರು ನಗರದಲ್ಲಿ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಅಬ್ರಾರ್ ಅಹಮದ್, ಎಸ್ಡಿಪಿಐ ರಾಜ್ಯ ಸಮಿತಿ ಸದಸ್ಯರು, ಕರ್ನಾಟಕ ಜಿಲ್ಲಾ ಅಧ್ಯಕ್ಷರು ಶಫೀವುಲ್ಲಾ ಖಾನ್, ಉಪಾಧ್ಯಕ್ಷರು ಅಲಿಮುಲ್ಲಾ ಮತ್ತು ಉಮರುದ್ದೀನ್, ಪ್ರಧಾನ ಕಾರ್ಯದರ್ಶಿ ಚಾಂದ್ ಪಾಷಾ, ತುಮಕೂರು ನಗರ ಉಪಾಧ್ಯಕ್ಷರಾದ ಜಬೀವುಲ್ಲಾ ಹಾಗೂ ಇನ್ನಿತರರು ಭಾಗವಹಿಸಿದ್ದರು. ವರದಿ ಕಲ್ಪತರು ನ್ಯೂಸ್. ಇವತ್ತು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ಪಕ್ಷದ ವತಿಯಿಂದ ತುಮಕೂರು ನಗರದಲ್ಲಿ ಒಂದು ಪಕ್ಷದ ಸಮಾವೇಶ, ಅಂದರೆ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ನಾಯಕರು, ನಮ್ಮ ಪಕ್ಷದ ಹಿತೈಷಿಗಳು ಮತ್ತು ಸಮುದಾಯದ ಮುಖಂಡರು ಇವರೆಲ್ಲರನ್ನು ಸೇರಿಸಿ ಇವತ್ತು ನಾವು ಒಂದು ಪಕ್ಷದ ಸಮಾವೇಶ ಮಾಡಿದ್ವಿ. ಈ ಪಕ್ಷದ ಸಮಾವೇಶದಲ್ಲಿ ಏನು ಇವತ್ತು SIR ಚುನಾವಣಾ ಆಯೋಗ SIR ಮಾಡ್ತಾ ಇದೆ, ಅದು ಯಾವ ರೀತಿ ದುಷ್ಪರಿಣಾಮ ಆಗ್ತಾ ಇದೆ, ಸಾರ್ವಜನಿಕರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ, ವಿಶೇಷವಾಗಿ ಬಡವರ್ಗದವರಿಗೆ, ಕೂಲಿ ಕಾರ್ಮಿಕರಿಗೆ, ಅನಕ್ಷರಸ್ಥರಿಗೆ ಮತ್ತು ದಲಿತ ಸಮುದಾಯ, ಅಲ್ಪಸಂಖ್ಯಾತರು ಮತ್ತು ಏನು ಬುಡಕಟ್ಟು ಜನಾಂಗ ಇದೆ ಅವರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಈ SIR ಇಂದ ಅಂತ ಹೇಳಿ ಇವತ್ತು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಅದೇ ರೀತಿ ಈ SIR ಅನ್ನು ಯಾವ ರೀತಿ ನಾವು ಟ್ಯಾಕಲ್ ಮಾಡಬೇಕು, ಅಂದರೆ ಅವರು ಕೇಳುವಂತಹ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ನಾವು ಯಾವ ರೀತಿ ಉತ್ತರ ಕೊಡಬೇಕು ಅನ್ನುವಂಥ ಒಂದು ಅರಿವು ಸಹ ನಾವು ಇವತ್ತು ನಮ್ಮ ಕಾರ್ಯಕರ್ತರು ಮತ್ತು ನಾಯಕರಿಗೆ ನಾವು ಹೇಳಿಕೊಟ್ಟಿದ್ದೀವಿ. ಮುಂದೆ ಸಕ್ರಿಯವಾಗಿ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡಿದ್ದೀವಿ. ಒಟ್ಟಾರೆ ನಾವು ರಾಜ್ಯ ಸರ್ಕಾರವನ್ನು ನಾವು ಆಗ್ರಹ ಮಾಡೋದಂತ ಹೇಳಿದರೆ, ನೀವು ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ದೆಹಲಿಯಲ್ಲಿ ರಾಮಲೀಲಾ ಮೈದಾನದಲ್ಲಿ ಈ ವೋಟ್ ಚೋರಿ ಬಗ್ಗೆ ನೀವು ಪ್ರತಿಭಟನೆ ಮಾಡ್ತೀರಾ, SIR ಸರಿ ಇಲ್ಲ ಅಂತ ಹೇಳ್ತೀರಾ ಒಂದು ಕಡೆ, ಇನ್ನೊಂದು ಕಡೆ ನೀವು ಪ್ರಾಯೋಗಿಕವಾಗಿ SIR ಮಾಡೋಕ್ಕೆ ಅವ್ರಿಗೆ ಏನೇನು ಅನುಕೂಲ ಬೇಕೋ ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ದೀರಾ. ಇದು ಎಷ್ಟು ಸರಿ ಅನ್ನೋದನ್ನ ಇವತ್ತು ನಾವು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾ ಇದ್ವಿ. ರಾಹುಲ್ ಗಾಂಧಿ ಅವರು ಸಹ ಬೀದಿಗಿಳಿದು ಹೋರಾಟ ಮಾಡಬೇಕಾಗಿದೆ. ಈ SIR ಅನ್ನುವಂಥದ್ದು ಸರಿಯಲ್ಲ, ಇದು ಮತದಾನದ ಹಕ್ಕನ್ನು ಕಸಿದುಕೊಳ್ಳುವ ಒಂದು ಪ್ರಕ್ರಿಯೆ ನಡೀತಾ ಇರೋದು, ಇದು ಸರಿಯಲ್ಲ, ಇದು ಸಂವಿಧಾನ ವಿರೋಧಿ, ಇದು ಯಾವ ಕಾರಣಕ್ಕೂ ಬೇಡ ಅಂತ ಹೇಳಿ ಒಂದು ಬೀದಿ ಹೋರಾಟ ಮಾಡಬೇಕಾಗಿತ್ತು. ಆದರೆ ಕಾಂಗ್ರೆಸ್ ಆಗಲಿ ಅಥವಾ ಇತರೆ ಏನು ಜಾತ್ಯತೀತ ಪಕ್ಷಗಳು ಅಂತ ಹೇಳ್ಕೊತಾ ಇದ್ರು, ಅವ್ರು ಯಾರೂ ಸಹ ಇದರ ಬಗ್ಗೆ ಸೀರಿಯಸ್ ಆಗಿ ಗಮನ ಹರಿಸ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಪಕ್ಷದ ವತಿಯಿಂದ ಜನಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಈಗ ಕಾಂಗ್ರೆಸ್ ಪಕ್ಷದವರು ವೋಟ್ ಚೋರಿ ವಿಚಾರವಾಗಿರಲಿ, ಮತ್ತೊಂದು ಬೇರೆ ವಿಚಾರವಾಗಲಿ, ಅವರು ಬೀದಿಗಿಳಿದು ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಹೋರಾಟ ಮಾಡ್ತಿದ್ದಾರೆ. ನಿಮ್ಮ ಪಕ್ಷದಿಂದ ಏನ್ ಮಾಡ್ತಿದ್ದಾರೆ ಅನ್ನೋದೊಂದು ಪ್ರಶ್ನೆ. ಹೌದು, ನಾವು ಈಗ ಆಲ್ರೆಡಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಮತ್ತು ರಾಜ್ಯ ಸಮಿತಿಯೂ ಸಹ ಇದು ಅತ್ಯಂತ ಖಂಡನೀಯ. ಈ SIR ಅನ್ನುವಂಥದ್ದು ಪರಿಕಲ್ಪನೆ ಇಲ್ಲ ನಮ್ಮ ಭಾರತ ಸಂವಿಧಾನದಲ್ಲ ಆಗಲಿ ಅಥವಾ ನಮ್ಮ ಏನು ಚುನಾವಣಾ ಆಯೋಗದ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಎಲ್ಲೂ ಸಹ SIR ಅನ್ನುವಂಥ ಪರಿಕಲ್ಪನೆ ಇಲ್ಲ. ಆದರೂ ಸಹ ವಿಶೇಷವಾಗಿ ಮತದಾರರ ಪರಿಷ್ಕರಣೆ ಮಾಡ್ತಿರೋದು ಸರಿಯಲ್ಲ. ಯಾಕಂದರೆ ಅವರು ಕೇಳುವಂತಹ ದಾಖಲೆಗಳು ಮತ್ತು ಪೌರತ್ವನೇ ಪ್ರಶ್ನೆ ಮಾಡುವಂಥದ್ದು ಪ್ರಕ್ರಿಯೆ ಇದೆಯಲ್ಲ, ಅದು ಚುನಾವಣಾ ಆಯೋಗಕ್ಕೆ ಬರುವುದಿಲ್ಲ. ಒಂದು BLOಗೆ ಪವರ್ ಕೊಟ್ಟಿದ್ದಾರೆ, ನಿಮ್ಮ ಪೌರತ್ವದ ದಾಖಲೆಗಳನ್ನು ತೋರಿಸಿ ಅಂತ. ಇದು ಯಾವ ಮಟ್ಟಿಗೆ ಸರಿ ಅನ್ನೋದನ್ನು ಚುನಾವಣಾ ಆಯೋಗ ಹೇಳಬೇಕು. ಸುಪ್ರೀಂ ಕೋರ್ಟಲ್ಲೂ ಸಹ ಇದನ್ನು ಪ್ರಶ್ನೆ ಮಾಡಿದ್ದಾರೆ, ಅಲ್ಲೂ ಸಹ ಚುನಾವಣಾ ಆಯೋಗ ಸಮಂಜಸ ಉತ್ತರ ಕೊಟ್ಟಿಲ್ಲ. ಅದರಿಂದ ಇದು ಸರಿಯಾದ ಪ್ರಕ್ರಿಯೆ ಅಲ್ಲ. ಒಂದು. ಎರಡನೇದಾಗಿ, ಏನು ಮತದಾನದಿಂದ ಅಧಿಕಾರನ ಪಡ್ಕೋತಾ ಇದ್ರೆ ಅದು ಕಾಂಗ್ರೆಸ್ ಇರಲಿ, ಬೇರೆ ಜಾತ್ಯತೀತ ಪಕ್ಷಗಳು ಇದ್ವಿ, ಅವರು ಇದನ್ನು ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣಿಸ್ಕೋಬೇಕಾಗಿತ್ತು. ಈ ಸಮಸ್ಯೆಯನ್ನ ಖಂಡಿಸಿ ಬೀದಿಗಿಳಿಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಕೆಲವು ಇಲ್ಲಿ ನಿಮ್ಮ ಪ್ರಶ್ನೆ ಯಾವುದೋ ಒಂದು ಜಿಲ್ಲೆಯಲ್ಲಿ ಒಂದು ಎರಡು ಆತರ ಈ ತರದ್ದು ಒಂದು ಬಂದಿರೋದಿಲ್ಲ, ಆ ರೀತಿ ಏನಿಲ್ಲ. ಈ ಬಾರಿ ಏನಾದ್ರು ಬದಲಾವಣೆ ಬರುತ್ತಾ, ಈ ರಾಜ್ಯದಲ್ಲೇ ಏನಾದ್ರು ಒಂದು ಚಾಮರಾಜನಗರದಿಂದ ಬಿಜಾಪುರವರೆಗೂ ನಾವು ಎಲ್ಲ ಕಡೆ ಕಂಟೆಸ್ಟ್ ಮಾಡಿದ್ವಿ. ಅವಕಾಶಗಳು ನಮಗೆ ಎಲ್ಲೆಲ್ಲಿ ಕಂಟೆಸ್ಟ್ ಮಾಡಿದ್ವಿ, ಸಿಕ್ಕಿದೆ, ಇಲ್ಲ ಅಂತ ಹೇಳಿಲ್ಲ. ಫಾರ್ ಎಕ್ಸಾಂಪಲ್, ಯಾದಗಿರಿ ಜಿಲ್ಲೆ ಶಾಪೂರ್ನಲ್ಲಿ 2 ಕೌನ್ಸಿಲರ್ ಇದ್ದಾರೆ, ಅಂದರೆ ಅವಕಾಶಗಳು ಸಿಕ್ಕಿದೆ. ಇನ್ನೂ ಹೆಚ್ಚಿನ ಅವಕಾಶ ಸಿಕ್ಕಿದ್ರೆ ಹೆಚ್ಚಿನ ಕೆಲಸ ಮಾಡಬೇಕು. ಅದು ಸಹ ನಮಗೆ ಅರಿವು ಆಗಿದೆ. ಇನ್ನೂ ಹೆಚ್ಚು ನಾವು ಸಮಯ ಕೊಟ್ಟು ಕೆಲಸ ಮಾಡಬೇಕಾಗಿದೆ. ಮುಂದೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳೀಯ ಚುನಾವಣೆಗಳಲ್ಲಿ ನಾವು ಸ್ಪರ್ಧಿಸ್ತೀವಿ. ಒಳ್ಳೆ ರೀತಿಯಲ್ಲಿ ನಮಗೆ ಅವಕಾಶ ಸಿಗುತ್ತೆ. ಇತ್ತೀಚೆಗೆ ಮಂಗಳೂರು ಜಿಲ್ಲೆಯ ಬಜ್ಪೇಟ್ ಪಟ್ಟಣ ಪಂಚಾಯತ್ಗೆ 6 ಕಡೆ ಕಂಡಿದ್ವಿ. ಇತ್ತೀಚೆಗೆ ಅಲ್ಲಿ 3 ನಾವು ಗೆದ್ದಿದ್ದೀವಿ, 3 ಸೋತಿದ್ದೀವಿ ಬಿಕಾಸ್ ಆಫ್ ಕಾಂಗ್ರೆಸ್. ಯಾಕಂದರೆ ಕಾಂಗ್ರೆಸ್ ಒಂದು ಓಟು ನಮ್ಮನ್ನು ಡಿಸ್ಟರ್ಬ್ ಮಾಡಲೇ ಇಲ್ಲ ಅಂತ ಹೇಳಿದ್ರೆ ನಾವು ಅಲ್ಲಿ ಗೆಲ್ತಿದ್ವಿ. ಅಲ್ಲಿ BJP ಗೆದ್ದಿದೆ. ಕಾಂಗ್ರೆಸ್ 3ನೇ ಸ್ಥಾನ ಇದೆ. ಅಂದರೆ ಸ್ಥಳೀಯ ಚುನಾವಣೆಗಳಿಗೆ ನಮಗೆ ಒಳ್ಳೆ ಆದ್ಯತೆ ಸಿಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮುಂದೆ ಬರುವಂಥ ಎಲ್ಲ ಸ್ಥಳೀಯ ಚುನಾವಣೆ ನಮಗೆ ಅವಕಾಶ ಸಿಗೋ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಬೆಂಗಳೂರಲ್ಲಿ ಯಾವ ಥರ ಆಕ್ಟಿವ್ ಇರುತ್ತೆ? ಬೆಂಗಳೂರಲ್ಲಿ ಈಗ ಆಲ್ರೆಡಿ ಅದನ್ನು ಡಿವೈಡ್ ಮಾಡಲಾಗಿದೆ, BBMP ಇಲ್ಲ ಈಗ. ಸೊ ಅದರಿಂದ ಒಳ್ಳೆಯದು, ನಮಗೆ ಒಳ್ಳೆ ಅವಕಾಶ ಇದೆ, ಒಳ್ಳೆ ರೀತಿ ಕಂಟೆಸ್ಟ್ ಮಾಡ್ತೀವಿ. ಹೋದ ಸತಿ ನಾವು ಒಂದು BBMP ಕಾರ್ಪೊರೇಟರ್ನ್ನು ನಾವು ಗೆಲ್ಲಿಸಿದ್ವಿ. ಆ ಸಂದರ್ಭದಲ್ಲಿ ನಮ್ಗೆ ಅವಕಾಶ ಸಿಕ್ತು. ಅವರು ಹೆಲ್ತ್ ಕಮಿಟಿ ಚೇರ್ಮನ್ ಆಗಿ ಮುಜಾಹಿದ್ ಪಾಷಾ ಅವರು ಸೇವೆ ಸಲ್ಲಿಸಿದ್ದಾರೆ.
3 ಬಾರಿ ಕಂಟಿನ್ಯೂ ಹೆಲ್ತ್ ಕಮಿಟಿ ಚೇರ್ಮನ್ ಆಗಿದ್ದು ಒಳ್ಳೆ ರೀತಿ ಕೆಲಸ ಮಾಡಿದ್ದಾರೆ. ಅವರು ಮಾಡಿದಂಥ ಕೆಲಸಕ್ಕೆ ಡಾಕ್ಟರ್ ಪದವಿ ಸಿಕ್ತು ಅವರಿಗೆ. ಸೊ ಮುಂದೆ ಒಳ್ಳೆ ಅವಕಾಶಗಳು ಸಿಗುತ್ತೆ ಅಂತ ನಂಬಿಕೆ ಇದೆ. ಹೆಸರು ಮತ್ತು ಅಬ್ರಾರ್ ಅಹ್ಮದ್, ರಾಜ್ಯ ಸಮಿತಿ ಸದಸ್ಯ. ಹೋರಾಟ ಮಾಡಬೇಕು. ಎಸ್ಡಿಪಿ ಏನ್ ಮಾಡ್ತಾ ಇದೆ ಅನ್ನೋದೊಂದು ಪ್ರಶ್ನೆ. ನಾವು ಇದನ್ನ ವಿರೋಧ ಮಾಡಿ ಈಗ ಆಲ್ರೆಡಿ ಎಲ್ಲ ಕಡೆ ನಾವು ಹೋರಾಟವನ್ನು ಮಾಡಿದ್ದೀವಿ. ಇದು ನಾವು ಒಪ್ಪುವಂಥದ್ದಲ್ಲ ಅಂತ ನಮ್ಮ ಏನು ಒಂದು ತೀರ್ಮಾನ ಇದೆ, ನಾವು ಕೈಗೊಂಡಿರೋ ತೀರ್ಮಾನವನ್ನು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ನಾವು ಮುಟ್ಟಿಸಿದ್ದೀವಿ. ಆದರೂ ಸಹ ಇಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಯಾವ ರೀತಿ ಈ SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು, ಟೆಕ್ನಿಕಲ್ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿ ಒಂದು ಜಾಗೃತಿಯನ್ನು ಸಹ ನಾವು ಮೂಡಿಸ್ತಾ ಇದ್ದೀವಿ. SDPI ಮೇಲೆ ನೇರ ಆರೋಪ ಏನಂತಂದ್ರೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಗೆದ್ರೆ ಸೈಲೆಂಟ್ ಆಗಿರುತ್ತೆ, ಬಿಜೆಪಿ ಆಡಳಿತದಲ್ಲಿದ್ದರೆ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅನ್ನೋದನ್ನೊಂದು ಆರೋಪ. ಏನು ಹೇಳ್ತಾರೆ? ಇದು ದಾಖಲೆ ರಹಿತ. ಆಕ್ಚುಲಿ ನಮ್ಮ ಹೋರಾಟಗಳದ್ದು ಒಂದು ನಮ್ಮ SDP ಪಕ್ಷದ ಅಧಿಕೃತ ಫೇಸ್ಬುಕ್ ನೋಡಿದ್ರೆ ಗೊತ್ತಾಗುತ್ತೆ. ಯಡಿಯೂರಪ್ಪ ಕಾಂಗ್ರೆಸ್ ಪರಾನ ಅಂತ ಅಲ್ಲ, ಯಡಿಯೂರಪ್ಪ ಭೂಗಳ್ಳತನ ಮಾಡಿದಂಥ ಸಂದರ್ಭದಲ್ಲಿ ಯಡಿಯೂರಪ್ಪ ಅವ್ರಿಗೂ ಧಿಕ್ಕಾರ ಕೂಗಿದ್ದೀವಿ. ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದವರು ಏನು ಅಲ್ಪಸಂಖ್ಯಾತರು ಮತ್ತು ದಲಿತ ಸಮುದಾಯದ ಮನೆಗಳನ್ನು ಧ್ವಂಸ ಮಾಡಿದ್ರು ಬೆಂಗಳೂರಿನಲ್ಲಿ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವ್ರಿಗೂ ಧಿಕ್ಕಾರ ಹಿಡಿದಿದೆ. ಅಂದ್ರೆ ಯಾರಾದರೂ ಶೋಷಣೆ ಮಾಡಲಿ, ಅವ್ರ ಜೊತೆ ಯಾವುದೇ ಕಾಂಪ್ರಮೈಸ್ ಇಲ್ಲ, ಧಿಕ್ಕಾರ ಅಂತೂ ಹೇಳೇ ಹೇಳ್ತೀವಿ, ನ್ಯಾಯ ಅಂತೂ ಕೇಳಕ್ಕಿಲ್ಲ. ನಿಮ್ಮ ಮೇಲೆ ಆರೋಪ ಇರೋದು ಪ್ರೋ ಕಾಂಗ್ರೆಸ್ ಆಂಟಿ ಬಿಜೆಪಿ ಅನ್ನೋದಂತ. ಯಾವ ಕಾರಣಕ್ಕೂ ನಾವು ಯಾರ ಪರನೂ ಯಾರ ವಿರೋಧ ಅಂತ ನಾವು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನೀವು ಅದನ್ನ ಹೇಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯನ್ನು ಸೋಲಿಸೋದಕ್ಕೆ ಎಲ್ಲಿ ಅವಕಾಶಗಳಿದೆ, ಜಾತ್ಯತೀತ ಪಕ್ಷಗಳು ಒಡೆದು ಹೋಗಬಾರ್ದು, ವಿಂಗಡಣೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೆಲವು ಕಡೆ ನಾವು ಕಾಂಗ್ರೆಸ್ ಇರ್ಬೋದು, ಬೇರೆ ಬೇರೆ ಜಾತ್ಯತೀತ ಪಕ್ಷಗಳಿಗೆ ಕೆಲಸಕ್ಕೆ ಸಹಕಾರ ಮಾಡಿದ್ವಿ, ಇಲ್ಲ ಅಂತ ಹೇಳಿದ್ವಿ. ಎಲ್ಲಿ ನಮ್ಗೆ ಅವಕಾಶ ಇದೆ, ವಿಶೇಷವಾಗಿ ಸ್ಥಳೀಯ ಚುನಾವಣೆಗಳಲ್ಲಿ ನಾವು ಯಾವ ಕಾರಣಕ್ಕೂ ಯಾವುದೇ ಕಾಂಪ್ರಮೈಸ್ ಮಾಡಲ್ಲ. ಆದರೆ ಅಸೆಂಬ್ಲಿ ಚುನಾವಣೆಗಳಲ್ಲಿ ಫಾರ್ ಎಕ್ಸಾಂಪಲ್ ಎನ್ಆರ್ ಕ್ಷೇತ್ರದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಅವರು ಸ್ಪರ್ಧಿಸಿದ್ರು. ಅಲ್ಲಿ ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಇಲ್ಲ. ಅದೇ ರೀತಿ ಕೆಲವು ಕಡೆ ಬಿಜೆಪಿನ ಸೋಲ್ಸಕ್ಕೆ ನಾವು ಎಲ್ಲೆಲ್ಲ ಅವಕಾಶಗಳಿದೆ, ಆ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಜಾತ್ಯತೀತ ಮತಗಳನ್ನು ನಾವು ಕಾಂಗ್ರೆಸ್ಗೆ ಕೊಡಿಸಿರೋದು ಅದು ವಾಸ್ತವಾಂಶ, ತಿಳಿದಿರುವಂಥ ವಿಷಯ ಎಲ್ಲರಿಗೂ. ಕೊನೆಯದಾಗಿ ಏನೀಗ ಲೋಕಲ್ ಎಲೆಕ್ಷನ್ ಬರ್ತಾ ಇದೆ, ಮುಂದಿನ ದಿನದಲ್ಲಿ TP ಆಗಲಿ, ZP ಆಗಲಿ ಅಥವಾ ಕಾರ್ಪೊರೇಷನ್ ಎಲೆಕ್ಷನ್ ಆಗಲಿ, ಇಂಥದ್ರಲ್ಲಿ ಇಡೀ ರಾಜ್ಯದಲ್ಲಿ ಏನಿದೆ ನಿಮ್ಮ ಆಕ್ಟಿವಿಟೀಸ್ ಏನಿದೆ ಚುನಾವಣೆ ಕಂಟೆಸ್ಟ್ ಮಾಡೋ ವಿಚಾರವಾಗಿ? ನಾವು ಸ್ಥಳೀಯ ಚುನಾವಣೆಗಳಲ್ಲಿ ಆಲ್ರೆಡಿ 2013ರಿಂದ ನಿರಂತರವಾಗಿ ನಾವು ಕಂಟೆಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಒಳ್ಳೆ ರೀತಿಯಲ್ಲಿ ನಮಗೆ ಅವಕಾಶಗಳು ಸಿಕ್ಕಿದೆ. ಈಗಾಗಲೇ ನಾವು ULB ಅಲ್ಲಿ ವಿಶೇಷವಾಗಿ ನಮ್ಮ ಪಟ್ಟಣ ಪಂಚಾಯತಿಯಿಂದ ಹಿಡಿದು ಕಾರ್ಪೊರೇಷನ್ವರೆಗೆ ಸುಮಾರು 47 ಜನ ಚುನಾಯಿತ ಜನಪ್ರತಿನಿಧಿಗಳಿದ್ದಾರೆ. ಮತ್ತು ಮಂಗಳೂರಿನಲ್ಲಿ ಬಂಟ್ವಾಳ ಏನು ಒಂದು ಪುರಸಭೆಯಲ್ಲಿ ನಮ್ಮ ಪಕ್ಷದ ಮೋನೀಶ್ ಅಲಿ ಅಂತ ಅವರು ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀವಿ. ಚಾಮರಾಜನಗರದಲ್ಲೂ ಮೈತ್ರಿ ಮಾಡಿಕೊಂಡು 2013ರಲ್ಲಿ ನಮ್ಮ ವೈದಾಕನವರು ಉಪಾಧ್ಯಕ್ಷರಾಗಿ. ಅಂದರೆ ಸ್ಥಳೀಯ ಚುನಾವಣೆಯಲ್ಲಿ ಒಳ್ಳೆ ರೀತಿ ನಮಗೆ ಅವಕಾಶಗಳು ಸಿಕ್ಕಿದೆ, ಮುಂದೆನೂ ಸಿಗುತ್ತೆ. ಆಲ್ರೆಡಿ ನಾವು ಚುನಾವಣೆಗಳನ್ನು ಎದುರಿಸಬೇಕು ಅನ್ನುವ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ನಮ್ಮ ಪಕ್ಷದ ಪದಾಧಿಕಾರಿಗಳಿಗೆ ಕಾರ್ಯಾಗಾರವನ್ನು ನಡೆಸ್ತಾ ಇದ್ದೀವಿ. ಹೌ ಟು ಫೇಸ್ ಲೋಕಲ್ ಬಾಡಿ ಎಲೆಕ್ಷನ್ ಅಂತ ಹೇಳಿ, ಪವರ್ ಟು ಪೀಪಲ್ ಅನ್ನುವಂಥ ನಮ್ಮ ಪರಿಕಲ್ಪನೆ ಇದೆ.